ಅದೆಲ್ಲ ಹೋಗಿ ಕಣ್ಣಿಗೆಲ್ಲ ಕಟ್ಟಿಸ್ಕೊಂಡು ಬಂದಾಗ ಫಿಶ್ ಚೇಂಜ್ ಮಾಡು ಅಂತ ಆಡ್ಸೋದಾಗ ಗೊತ್ತಾಯ್ತು. ಮೀನು ತಗೋಬೇಕು ಅಂತ ಪ್ರಾಮಿಸ್ ಗೊತ್ತಿಲ್ಲ. ಇದು ಚೆನ್ನಾಗಿರೋ ಕಂಡೀಷನಲ್ಲಿ ಐತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ಎಷ್ಟು ಹೋಗುತ್ತೆ ಅಂತ. ಯಾವ ಮೀನು ಅನ್ನೋದೇ ಗೊತ್ತಿಲ್ಲ. ವಿಲ್ ಡಿಸೈಡ್ ನಾವು. ಆಸ್ಕರ್ ತೊಗೊಳವ ಅಂತ ಅನ್ಕೋತಾ ಇದ್ದೀನಿ. ಬಟ್ ಪ್ಯಾರೆಟ್ ಮೇಲೂ ಆಸೆ ಐತೈತೆ. ನೋಡೋದ ಯಾವ್ದು ತೊಗೋಬೇಕು ಗೊತ್ತಾಗ್ತಲ್ಲ. ಇಲ್ಲಿ ಇಷ್ಟೊಂದು ಮೀನು ಐತೆ. ಇದ್ಯಾವುದು ಯೂನಿಕ್ ಆಗೈತೆ. ಇದು ತೊಗೊಳೋದ ಅನ್ಕೋತಾ ಇದ್ದೀನಿ. ನೋಡೋದ ಈ ಫ್ಲೋರನ್ ತೊಗೊಳೋದ ಅಂತ ಅನ್ಕೋತಾ ಇದ್ದೀವಿ. ಈ ಫ್ಲೋರನ್ ನೋಡೋ ಕಲರ್ ಚೆನ್ನಾಗೈತೆ. ಅದು ಬಿಟ್ರೆ ಇಲ್ಲ ಇದು ಗೈಸ್ ಆಸ್ಕರ್ ಬಿಡೋದ ಅಂತ ಅನ್ಕೋತಾ ಇದ್ದೀನಿ. ಬಟ್ ಗೊತ್ತಾಗ್ತಲ್ಲ ಯಾವ್ದು ಬಿಡಬೇಕು ಅಂತ. ನೋಡ್ತಾ ಇದ್ದೀನಿ ಯಾರು ಬಿಡೋದೇ ಗೊತ್ತಾಗ್ತಲ್ಲ. ಫಿಶ್ ಇದು ಸ್ನೇಕ ಇದು ಇಲ್ಲ ಹೀಲ ಏನು ಹಿಂಗೈತೆ ಇದನ್ನ ಬಿಡ. ಅದು ಹೆಂಗೈತೆ ನೋಡೋ ಒಳ್ಳೆ ಎಲೆಕ್ಟ್ರಿಕ್ ಹೀಲ್ ಥರ ಐತೆ. ಏನು ಅನ್ನೋದೇ ಗೊತ್ತಿಲ್ಲ. ಇವತ್ತೇ ಫಸ್ಟ್ ಟೈಮ್ ನೋಡ್ತಾರೆ ನಾನು ಅದನ್ನ. ಗೈಸ್ ಬೇಬಿ ಆಸ್ಕರ್ಸ್ ಐತೆ. ನೋಡ್ತಾ ಇದ್ದೀನಿ ಯಾರು ಬಿಡಬೇಕೇ ಗೊತ್ತಾಗ್ತಾಯಿಲ್ಲ. ಚಿಕ್ಲಿಟ್ಸ್ ಅಂತೂ ಮತ್ತೆ ಬಿಡಲ್ಲ. ಆಲೇ ಒಂದು ಟೈಮ್ ಬಿಟ್ಟಿದ್ದೀನಿ. ಮತ್ತೆ ಚಿಕ್ಲಿಟ್ಸ್ ಯಾವನ್ ಬಿಡ್ತಾನೆ. ನೋಡೋದ ಯಾವ್ದು ಬಿಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ಒಂದು ಡಿಸೈಡ್ ಮಾಡ್ಬೇಕು ಇವಾಗ. ಬಟ್ ಇದಂತೂ ಪಕ್ಕ ಶಾರ್ಟ್ ಬಾಡಿ ಫ್ಲೋರಾನು. ಇದಂತೂ ಒಂದು ಪೇರ್ 101% ಪಕ್ಕ ಇದ್ಬಿಡ್ತಾರೆ ಅದು. ಇದೆಲ್ಲ ಚಿಕ್ಲಿಟ್ಸು ನೋಡಿ. ಎಲ್ಲ ಒಳ್ಳೆ ಸೈಜ್ ಬಂದೈತೆ ಚಿಕ್ಲಿಟ್ಸು. ಬಟ್ ಚಿಕ್ಲಿಟ್ಸ್ ಬಿಟ್ಟಿದೆ ಅದೇ ಬೇಜಾರು ಮತ್ತೆ ಬಿಡೋಕ್ಕೆ. ಇವಾಗ ಇದೊಂದು ಪೇರು ಆಸ್ಕರ್ ಒಂದು ಪೇರು. ಆಮೇಲೆ ಇದೊಂದು ಐತೆ ನೋಡಿ. ಇದೊಂದು 2 ವೈಟ್ ಪ್ಯಾರೆಟು. ಇದೊಂದು ಪೇರು ಮತ್ತು ಚಿಕ್ಲಿಟ್ಸ್ ಒಂದು ಪೇರ್ ಹಾಕ್ಕೊಳ್ಳೋಣ ಅಂತ. ಸೈಜ್ ನಮ್ಮ ಅರ್ವಾನ ಕೊಟ್ಟಾಯಿತು. ಈ ಪ್ಯಾರೆಟ್ಗಳ ಜೊತೆ ಐತೆ ನೋಡಿ. ಯಾವ ಸೈಜ್ ಬಂದೈತೆ. ನಾನು ಕೊಟ್ಟಿರೋದು ನಮ್ಮ ಮನೆಯವರಿಂದ. ನಾನು ಕೊಡೋಕ್ಕೂ ಇಷ್ಟ ಇಲ್ಲ. ಕೊಡು ಅಂತ ಹಿಂಸೆ ಪಟ್ಟು ಕೊಡ್ತಾರದು. ಬೇಜಾರಾಗ್ತೈತೆ. ಇಷ್ಟು ದೊಡ್ಡದಾಗಿ ಸಾಕಿ ಇವಾಗ ಕೊಡ್ತಾಯಿದ್ದೀನಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇವಾಗ ಒಳ್ಳೊಳ್ಳೆ ಚಾಯ್ಸ್ ಮಾಡಿದ್ದೀನಿ. ತೋರಿಸ್ತೀನಿ ನಿಮಗೆ ಮೀನೆಲ್ಲ ಹಿಡಿದ್ಮೇಲೆ. ಬರ್ತದೆ ನೋಡಿ. ಅದು ಆರೆಂಜ್ ಹಾಕಿ ವೈಟ್ ಬೇಡ. ಇದೆಲ್ಲ ವೈಟ್ ಅಲ್ಲಿ ಇನ್ನೂ ಕಲರ್ ಬಂದಿಲ್ಲ. ಇದು ಹಾಂ ಆರೆಂಜ್ ಐತದ ಅದು ಕಲರು. ಒಂದು ವೈಟ್ ಹಾಕಿ ಒಂದು ಬ್ಲ್ಯಾಕ್ ಹಾಕ್ತೀರಾ? ಬೇಡವಾ? ಹೇಳ್ತೀರಾ ಹಂಗೆ ಹಾಕ್ಕೊಡ್ತೀನಿ. ಒಂದು ಬ್ಲ್ಯಾಕ್ ಹಾಕ್ಬಿಡಿ. ಇದಿಲ್ಲ ಹಾಂ ಅದೇ ಡಾರ್ಕ್ ಬ್ಲೂ. ಎಲ್ಲ ಕಲರ್ ಬರ್ಬೇಕಂದ್ರೆ ಹೀಟ್ರ್ ಹಾಕ್ಬೇಕು. ನಾವೆಲ್ಲ ಹೀಟ್ರ್ ಹಾಕಲ್ಲ ಇವ್ರಿಗೆ. ಜಾಸ್ತಿ ಬರ್ತದೆ. ನೀವು ಹಾಕಿದ್ರೆ ಕಲರ್ ಬರೋದು. ಇದೆಲ್ಲ ನ್ಯಾಚುರಲ್ ಹೆಂಗಿದೆ ಅದು. ಅದೊಂದು ಹಾಕಿ. ಇನ್ನೊಂದು ಹಾಕಿ ಡಾರ್ಕ್ ಬ್ಲೂ. ಇದಿರ್ಲಿಲ್ಲ. ಫುಲ್ ಡಾರ್ಕ್ ಬ್ಲೂ ಇರಬೇಕು ಬೈ. ಅದು ಹಾಕಿ. ನೋಡಿ ಚಿಕ್ಕದು. ಇದೊಂದು ದೊಡ್ಡದೇ ಇದು. ಹಾಕಿ. ಇಲ್ಲ ಒಂದು ಕಣ್ಣಿಲ್ಲ ತೆಗೆದು ಬಿಡ್ತೀನಿ. ಫುಲ್ ದೊಡ್ಡದಾಯ್ತದ ಇದು. ಸ್ವಲ್ಪ ಸೈಜ್ ಇದೆ. ಈ ಸೈಜ್ ಎಲ್ಲೂ ಸಿಗಲ್ಲ ನಿಮಗೆ. ನೋಡಲ್ಲಿ ಹಿಡ್ಕೋ. ನೋಡಿಲಿ. ಹಾಂ ಇಷ್ಟೊತ್ತು ಬೇಕಂದ್ರೆ ಲೇಟ್ ಆಗಿಲ್ವ ಅಲ್ಲಿ ತಗೊಳ್ಳೋದ್ರಲ್ಲಿ. ಒಂದು 10-15 ನಿಮಿಷ ಇಡಬೇಕು ಹಿಂಗೆ. ಬಿಡು ಹಂಗೆ ಬಿಡು. ಅದೊಂದು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಸೆಟ್ ಆಗಲಿ. ಒಂದು 10-15 ನಿಮಿಷ ಹಂಗೆ ಬಿಡು. ಬಿಟ್ಟ ಮೇಲೆ ಕಲರ್ ಕಾಣಲ್ವಾ? ಹಂಗೆ ಇರಲಿ ಇರು. ಇವಾಗ ಎಷ್ಟೊಂದು ಕಲರ್ ತಂದಿದ್ದೀನಿ. ಕಲರ್ ಅಂತಂದ್ರೆ ನೋಡಿಲೆ ಕಲರ್ ತಂದಿರೋದು. ಗೈಸ್ ಇವಾಗ ರೂಮ್ ಟೆಂಪ್ರೇಚರ್ಗೆ ಸೆಟ್ ಆಗೈತೆ. ನಿಮ್ಗೆ ಹಾಕೊಂಡು ರಬ್ಬರ್ ಬಣ್ಣ ಇರ್ಬೋದು ಹೇಳೋ. ಗೈಸ್ ಇವಾಗ ರೂಮ್ ಟೆಂಪ್ರೇಚರ್ಗೆ ಸೆಟ್ ಆಗೈತೆ. What are you saying? What is he saying? ಅಂದಾಜು ಕಲರ್ ಅಂತ ತಲೆ ತಿಂದಾನಲ್ಲ. ಕಲರ್ ಬಿಡು. ನಾನು ಹುಲ್ಲು ಆಗ ತೆಗಿಯೋಕ್ಕಾಗಲ್ಲ. ಅದಕ್ಕೆ ಕಟ್ ಮಾಡಿ. ಲಾಸ್ಟು ಇದು ಹೆಂಗೈತೆ? ಇದು ಫುಲ್ ವೈಟ್. ಇದು ಆಫ್ ಮಾಡಿ. ಇವಾಗ ಟಾಪ್ ಇಡ್ಕೋ. ಗುಂಡು ಬಾಯ್ಲಿ ಟಾಪ್ ಇಡ್ಕೋ. ನಾನು ಟಾಪ್ ಇಡ್ಕೋ. ಟಾಪ್ ಹಾಕದ ಫುಲ್ ಕಲರ್ ಕಾಣ್ತದೆ.
ಇಲ್ಲಿದ್ದೀವಿ ಕುತ್ಕೋತಾ ಇವ್ರ ಮನೇಲೆ ಅಕ್ವೇರಿಯಂ ಹಾಕ್ತಾವ. ಫಿಶ್ ಎಲ್ಲ ಬಿಟ್ಟಾಗೈತೆ. ಇವಾಗ ಲೈಟ್ ಆನ್ ಮಾಡಿದ್ರೆ ಫುಲ್ ಕಲರ್ಫುಲ್ಲಾಗಿ ಕಾಣುತ್ತೆ. ಮತ್ತು ಶಾರ್ಟ್ ಬಾಡಿ ಫ್ಲೋರಾನ್ ತುಂಬ ದಿನದಿಂದ ತಗೋಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ಸಿಕ್ಕೇ ಇರಲಿಲ್ಲ. ಅದು ಇವಾಗ ಸಿಕ್ಕಿದ್ದು ಸ್ಟಾಕಲ್ಲಿ. ಅದಕ್ಕೆ ಅದನ್ನ 2 ಪೇರ್ ತೊಗೊಂಡಿದ್ದೀನಿ. ಶಾರ್ಟ್ ಬಾಡಿ ಫ್ಲೋರಾನ್ 1 ಪೇರ್ ತೊಗೊಳ್ಳೋದು ಅಂದ್ಕೊಂಡಿದ್ದೆ, ಬಟ್ 2 ಪೇರ್ ತೊಗೊಂಡಿದ್ದೀನಿ. ಮೋಟರ್ ಬೇರೆ ಮಧ್ಯದಲ್ಲಿ ಪ್ರಾಬ್ಲಮ್ ಕೊಟ್ಬಿಟ್ಟಿತ್ತು. ನೀಟಾಗಿ ಥ್ರೆಡ್ ಕೂತಿರ್ಲಿಲ್ಲ. ಇವಾಗ ಒಂದು 10 ನಿಮಿಷ ಥ್ರೆಡ್ ಕೂನ್ಸಿದಾಯ್ತು. ಇವಾಗ ಫೈನಲ್ ಆಗಿ ಅಕ್ವೇರಿಯಂ ಹೆಂಗೆ ಕಾಣ್ತಿದೆ ಹೊಸ ಫಿಶಲ್ಲಿ ಲೆಟ್ಸಿ. ಇಲ್ಲಿ ನೋಡಿ, ಇದು ಸ್ಮಾಲ್ ಪ್ಯಾರೆಟು, ಇದೊಂದು ಅದೊಂದು. ಆಮೇಲೆ ನೋಡಿ ಇದು ಬ್ಲ್ಯಾಕ್ ಕಲರು. ಆ ಬ್ಲೂ ಮಾತ್ರ ಅಲ್ಟಿಮೇಟ್. ಬ್ಲೂ ಮತ್ತು ಆ ಬ್ಲೂ ಅಲ್ಲಿ ರೆಡ್ ಐತೆ ನೋಡಿ. ಇದು ಶಾರ್ಟ್ ಬಾಡಿ ಫ್ಲೋರಾನು. ಆಮೇಲೆ ಅದು ಇನ್ನೊಂದು ಕಲರು. ಇದು 2 ಆರೆಂಜು, ಅದು ಇನ್ನೆರಡು ಬ್ಲ್ಯಾಕ್ ಸ್ಪಾಟೆಡು. ಅಲ್ಲಿ ಇನ್ನೊಂದು ಐತಲ್ಲ, ಅದು ವೈಟ್ ಆಸ್ಕರು ಮತ್ತು ಇದೊಂದು ಬ್ಲ್ಯಾಕ್ ಆಸ್ಕರು. ಗೈಸ್, ವಾಟರ್ ಇನ್ನೂ ಕ್ಲಾರಿಟಿ ಆಗುತ್ತೆ. ಇನ್ನೂ ಫಿಲ್ಟರ್ ಆಗಬೇಕು. 1 ಅವರ್ 2 ಅವರ್ ಫುಲ್ ಫಿಲ್ಟರ್ ಆದರೆ ವಾಟರ್ ಇನ್ನೂ ಫುಲ್ಲು ಕ್ರಿಸ್ಟಲ್ ಕ್ಲಿಯರಾಗಿ ಕಾಣ್ತದೆ. ಶಾರ್ಟ್ ಬಾಡಿ ಫ್ಲೋರಾನಲ್ಲಿ ಕಲರ್ ಸಿಗೋದು ತುಂಬ ಕಡಿಮೆ. ನಮ್ಗೆ 2 ಕಲರ್ ಸಿಕ್ತು. ಬಟ್ ಸಿಮಿಲರ್ ಇದೆ. ಬಟ್ ಬ್ಲ್ಯಾಕ್ ಸ್ಪಾಟೆಡ್ ಜಾಸ್ತಿ, ಇನ್ನೊಂದು ಆರೆಂಜ್ ಜಾಸ್ತಿ. ಬಟ್ ಡಿಫ್ರೆನ್ಸ್ ಏನೇದು, ಬಟ್ ಸಿಮಿಲರ್ ಕಲರ್ಸು. ಬಟ್ ಅದರಲ್ಲೂ ಕಲರ್ ಸಿಗೋದು ತುಂಬ ರೇರು. ನೋಡಿ, ಈ ಕಲರ್ಗೂ ಮತ್ತು ಆರೆಂಜ್ ಕಲರ್ಗೂ ಎಷ್ಟು ಡಿಫ್ರೆನ್ಸ್ ಐತೆ. ಇವೆರಡು ಒಂದು ಕಲರು, ಮತ್ತು ಹಿಂದ್ಗಡೆ ಐತಲ್ಲ ಅವೆರಡು ಒಂದು ಕಲರು. ಆಸ್ಕರ್ ಇದು ಒಳ್ಳೆ ಸೈಜ್ ಬರ್ತದೆ. ಆಸ್ಕರ್ ಇದು ಡಾರ್ಕ್ ಬ್ಲ್ಯಾಕ್ ಆಸ್ಕರು. ಕಲರ್ ಇಷ್ಟ ಆಯ್ತು ನಿನಗೆ? ಬ್ಲೂ ಕಲರಾ ಗುಂಡು ನಿಂಗೆ? ಹಾಂ, ನೀನು ಯಾಕೆ ಎದುರ್ಕೊಳ್ಳೋದು ವಿಡಿಯೋಗೆ ಬರೋಕ್ಕೆ? ಜನ ಎದುರ್ಕೋತಾರೆ ಅಂತನಾ? ಅದು ಕರೆಕ್ಟು. ಇಮೋಷನಲ್ ಡ್ಯಾಮೇಜ್. 1-2 ದಿನ ನೀಟಾಗಿ ಸೆಟ್ ಆಗುತ್ತೆ ಫಿಶ್ಶು. ಅಲ್ಲಿವರೆಗೂ ಸ್ವಲ್ಪ ಅಷ್ಟೊಂದು ಆ್ಯಕ್ಟಿವ್ ಆಗಿರಲ್ಲ. ಬಟ್ ಫೈನಲಿ ಅಕ್ವೇರಿಯಂ ಚೇಂಜ್ ಮಾಡಿದ್ದೀನಿ. ಆಫ್ಟರ್ 1 ಇಯರ್ ಆ ಫಿಶು ಚೇಂಜ್ ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ನಮ್ಮ ಮನೇಲಿ ಫೋರ್ಸ್ ಮಾಡಿ ಚೇಂಜ್ ಮಾಡಿದ್ದು. ಇವಾಗೆಲ್ಲ ಫುಲ್ ವೆರೈಟಿ ಹಾಕಿದ್ದೀನಿ. ಫುಲ್ ಚಿಕ್ಕದು, ಅದು ಇನ್ನೂ ದೊಡ್ಡದಾಗುತ್ತೆ. ಅಲ್ಲಿವರೆಗೆ ಕಾಯಬೇಕು. ಒಂದು ಸ್ವಲ್ಪ ಮೀನುಗಳು ದೊಡ್ಡದಾಗಲ್ಲ. ಈ ಶಾರ್ಟ್ ಬಾಡಿ ಫ್ಲೋರಾನು, ಆಮೇಲೆ ಇನ್ನೊಂದು ವೈಟ್ ಕಲರ್ ಬಿಟ್ಟಿದ್ದೀನಲ್ಲ ಅದಪ್ಪ ಪ್ಯಾರೆಟ್ ಫಿಶ್, ಅದು ಅಷ್ಟೊಂದು ದೊಡ್ಡದಾಗಲ್ಲ. ಮೀಡಿಯಮ್ ಸೈಜ್ ಆಗುತ್ತೆ. ಈ ಆಸ್ಕರ್ಗಳೆಲ್ಲ ಫುಲ್ ದೊಡ್ಡದಾಗುತ್ತೆ. ಚಿಕ್ಲೆಟ್ಸ್ ಇನ್ನೂ ದೊಡ್ಡದಾಗುತ್ತೆ. ಗುರಾಮಿ ಬಿಡಬೇಕು ಅಂದ್ಕೊಂಡಿದ್ದೆ, ಬಟ್ ಬೇಡ ಅಂದ್ಬಿಟ್ಟು ಬಿಡಲಿಲ್ಲ. ಫ್ಲೋರಾನ್ ಆಸ್ಕರುವೆ 2 ಥರ ಬಿಟ್ಟಿದ್ದೀನಿ. ಒಂದು ಬ್ಲ್ಯಾಕು, ಇನ್ನೊಂದು ವೈಟು ಆರೆಂಜು. ಅದು ಫುಲ್ ದೊಡ್ಡದಾಗುತ್ತೆ, ಒಳ್ಳೆ ಸೈಜ್ ಬರುತ್ತೆ. ಸಕ್ಕರ್ ಕ್ಯಾಟ್ ಎಲ್ಲ ಐತೆ. ಸಕ್ಕರ್ ಕ್ಯಾಟ್ ಕೊಡಲಿಲ್ಲ. ಸಕ್ಕರ್ ಕ್ಯಾಟ್ ಹಂಗೆ ಐತೆ. ಚಲೋ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಪೀಸ್ ಔಟ್, ಬಾಯ್.